ಸ್ವಾಮಿ ಶರಣಂ. ಮಾಸ್ ಮಹಾರಾಜ ರವಿತೇಜ ಅವರ ಮಾಸ್ ಇಮೇಜ್ಗೆ ವಿಭಿನ್ನವಾದ ಸಿನಿಮಾ ನೋಡಬೇಕು ಅನ್ನೋ ಆಸೆ ನಿಮಗಿದ್ರೆ ಇರುಮುಡಿ ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಗುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದೇ ಆಗಸ್ಟ್ 21ರಂದು ಬಿಡುಗಡೆಯಾದ ರವಿತೇಜ ಅವರ ಅಭಿನಯದ ಇರುಮುಡಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಈ ಸಿನಿಮಾವನ್ನ ಶಿವ ನಿರ್ದೇಶನ ಮಾಡಿದರೆ ನಮ್ಮ ಮಾಸ್ ಮಹಾರಾಜ ರವಿತೇಜ, ಪ್ರಿಯ ಭವಾನಿ ಶಂಕರ್ ಪ್ರಮುಖ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಕಥೆಯ ಕೇಂದ್ರ ಬಿಂದು ಏನಪ್ಪಾ ಅಂದ್ರೆ ತಂದೆ ಮಗಳ ಸಂಬಂಧ, ತಂದೆಯ ಹಳೆ ಜೀವನ ಮತ್ತು ಅಯ್ಯಪ್ಪ ದೀಕ್ಷೆಯ ಹಿನ್ನೆಲೆ ಇದೆ ಈ ಸಿನಿಮಾದಲ್ಲಿ. ಬನ್ನಿ ಈ ಸಿನಿಮಾದ ಬಗ್ಗೆ ನಾನು ಒಂದಿಷ್ಟು ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈ ಮಾಸ್ ಮಹಾರಾಜ ಅವರ ಇರುಮುಡಿ ಸಿನಿಮಾದ ಬಗ್ಗೆ ನೋಡ್ಕೊಂಡ್ಬಂದ್ಬೋಣ. ಸ್ನೇಹಿತರೆ, ಟಾಲಿವುಡ್ನ ಮಾಸ್ ಮಹಾರಾಜ ರವಿತೇಜ ಅವರ ಹೊಸ ಸಿನಿಮಾ ಇರುಮುಡಿ ಇದೀಗ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಸಾಮಾನ್ಯವಾಗಿ ರವಿತೇಜ ಅಂದ್ರೆ ಮಾಸ್ ಆಕ್ಷನ್, ಕಾಮಿಡಿ ಮತ್ತು ಎನರ್ಜೆಟಿಕ್ ಪಾತ್ರಗಳು ನೆನಪಾಗುತ್ತೆ. ಆದರೆ ಈ ಬಾರಿ ರವಿತೇಜ ಅವರು ವಿಭಿನ್ನವಾಗಿ ಹೆಚ್ಚು ಭಾವನಾತ್ಮಕ ಪಾತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ. ಹಾಗಾದ್ರೆ ಇರುಮುಡಿ ಸಿನಿಮಾದ ಕಥೆ ಏನು? ರವಿತೇಜ ಅವರ ಪಾತ್ರ ಹೇಗಿದೆ? ಸಿನಿಮಾ ಯಾವ ರೀತಿಯ ಅನುಭವವನ್ನು ಕೊಡುತ್ತೆ? ಬನ್ನಿ ನೋಡ್ಕೊಂಬಂದ್ಬೋಣ. ಈ ಇರುಮುಡಿ ಸಿನಿಮಾದ ಕಥೆಯ ಪ್ರಮುಖ ಕೇಂದ್ರ ಬಿಂದು ತಂದೆ ಮತ್ತು ಮಗಳ ನಡುವಿನ ಸಂಬಂಧ. ರವಿತೇಜ ಅವರು ಇಲ್ಲಿ ತಮ್ಮ ಹಿಂದಿನ ಬದುಕಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರುವ ವ್ಯಕ್ತಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಅವರ ಜೀವನದಲ್ಲಿ ಮಗಳು ಬಹಳ ಮುಖ್ಯವಾದ ವ್ಯಕ್ತಿ ಅಂತ ಬಿಂಬಿಸಲಾಗಿದೆ. ತನ್ನ ಮಗಳಿಗಾಗಿ ತನ್ನ ಜೀವನವನ್ನೇ ಬದಲಿಸಿಕೊಳ್ಳಲು ಪ್ರಯತ್ನಿಸುವ ತಂದೆಯ ಕತೆ ಈ ಇರುಮುಡಿ ಸಿನಿಮಾದಲ್ಲಿದೆ. ಕಥೆಯಲ್ಲಿ ಅಯ್ಯಪ್ಪ ದೀಕ್ಷೆ ಮತ್ತು ಶಬರಿಮಲೆ ಯಾತ್ರೆಯ ಹಿನ್ನೆಲೆ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಇನ್ನು ಮಗಳ ಆಸೆಯ ಮೇರೆಗೆ ತಂದೆ ಅಯ್ಯಪ್ಪ ದೀಕ್ಷೆಯನ್ನು ಕೈಗೊಳ್ಳುವ ಸಂದರ್ಭದಿಂದ ಕಥೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಇದು ಕೇವಲ ಭಕ್ತಿ ಅಥವಾ ಕುಟುಂಬದ ಕಥೆಯಲ್ಲ. ತಂದೆಯ ಹಿಂದಿನ ಜೀವನ, ಅವನ ತಪ್ಪುಗಳು, ಬದಲಾಗುವ ಪ್ರಯತ್ನ ಮತ್ತು ಮಗಳ ಮೇಲಿನ ಪ್ರೀತಿ ಇವೆಲ್ಲವೂ ಕಥೆಯಲ್ಲಿ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ ಹೇಳ್ಬೋದು. ಈ ಇರುಮುಡಿ ಸಿನಿಮಾದಲ್ಲಿ ವಿಶೇಷವಾಗಿ ಗಮನ ಸೆಳೆಯೋದು ಮಾಸ್ ಮಹಾರಾಜ ರವಿತೇಜ ಅವರ ಅಭಿನಯ. ತಮ್ಮ ಸಾಮಾನ್ಯ ಮಾಸ್ ಇಮೇಜ್ಗೆ ವಿಭಿನ್ನವಾಗಿ ಇಲ್ಲಿ ಅವರು ಹೆಚ್ಚು ನಿಯಂತ್ರಿತ ಮತ್ತು ಭಾವನಾತ್ಮಕ ಅಭಿನಯಕ್ಕೆ ಒತ್ತು ನೀಡಿದರು ಅಂತ ಹೇಳ್ಬೋದು. ತಂದೆಯಾಗಿ ಮಗಳ ಜೊತೆಗಿನ ದೃಶ್ಯಗಳಲ್ಲಿ ಅವರ ಅಭಿನಯ ಕಥೆಯನ್ನು ಭಾವನಾತ್ಮಕ ಭಾಗವನ್ನು ಬಲಪಡಿಸುತ್ತೆ ಅಂತ ಹೇಳ್ಬೋದು. ಹಾಗೆ ರವಿತೇಜ ಅವರ ಅಭಿಮಾನಿಗಳು ಸಾಮಾನ್ಯವಾಗಿ ನೋಡುವ ಮಾಸ್ ಎನರ್ಜಿ ಜೊತೆಗೆ ಇಲ್ಲಿ ಮತ್ತೊಂದು ರೀತಿಯ ಅಭಿನಯವನ್ನು ನೀವು ನೋಡಬಹುದು. ಅದಕ್ಕಾಗಿಯೇ ಇರುಮುಡಿ ಸಿನಿಮಾ ರವಿತೇಜ ಅವರ ವೃತ್ತಿ ಜೀವನದಲ್ಲಿ ಒಂದು ವಿಭಿನ್ನ ಪ್ರಯತ್ನ ಅಂತಲೂ ಕೂಡ ಹೇಳ್ಬೋದು. ಈಗಾಗಲೇ ಸಿನಿಮಾ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಯಶಸ್ವಿ ಕಾಣ್ತಾ ಇದೆ. ಎಲ್ಲರ ಬಾಯಲ್ಲೂ ನೀವು ಅಂದ್ರೆ ಯಾರಾದ್ರೂ ತಂದೆಗೆ ಒಬ್ಬಳು ಮಗಳಿದ್ದವರು ದಯವಿಟ್ಟು ಹೋಗಿ ಈ ಸಿನಿಮಾವನ್ನು ನೋಡಿ. ನಿಜವಾಗ್ಲೂ ಈ ಸಿನಿಮಾವನ್ನು ನೋಡಿ ನೀವು ಗ್ಯಾರಂಟಿ ಇಷ್ಟಪಡ್ತೀರ ಅಂತ ಹೇಳ್ತಿದ್ದಾರೆ. ಈ ಟಾಕ್ನೆಲ್ಲ ನಾವು ರಿವ್ಯೂಸ್ ಎಲ್ಲ ನೋಡಿದ್ವಿ. ಇನ್ನು ಈ ಇರುಮುಡಿ ಸಿನಿಮಾವನ್ನು ಶಿವ ನಿರ್ದೇಶಿಸಿದ್ದಾರೆ. ರವಿತೇಜ ಜೊತೆಗೆ ಪ್ರಿಯ ಭವಾನಿ ಶಂಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಸ್ವಾಸಿಕಾ ವಿಜಯ್, ಸಾಯಿ ಕುಮಾರ್, ಅಜಯ್ ಘೋಷ್ ಸೇರಿದಂತೆ ಹಲವು ಕಲಾವಿದರು ಕೂಡ ನಟಿಸಿದ್ದಾರೆ. ಚಿತ್ರಕ್ಕೆ ಜಿ.ವಿ. ಪ್ರಕಾಶ್ ಕುಮಾರ್ ಸಂಗೀತ ನೀಡಿದ್ದಾರೆ. ನಿಜವಾಗ್ಲೂ ಜಿ.ವಿ. ಪ್ರಕಾಶ್ ಕುಮಾರ್ ಅವರ ಸಂಗೀತ ಸಖತ್ತಾಗಿರುತ್ತೆ. ನಾವು ಕೂಡ ಅವರ ಹಾಡುಗಳನ್ನೆಲ್ಲ ಸಿಕ್ಕಾಪಟ್ಟೆ ಕೇಳಿದೀವಿ. ತುಂಬಾ ಚೆನ್ನಾಗಿರುತ್ತೆ ಅವರ ಮ್ಯೂಸಿಕ್ ಅಂತ ಎಲ್ಲ ಹೇಳ್ಬೋದು. ಹಾಗೆ ಮೈತ್ರಿ ಮೂವೀಸ್ ಮೇಕರ್ಸ್ ಬ್ಯಾನರ್ ಅಲ್ಲಿ ಸಿನಿಮಾ ನಿರ್ಮಾಣವಾಗಿದೆ. ಈ ಮೈತ್ರಿ ಮೂವೀಸ್ ಅವರು ಇದರಲ್ಲ ಎಂತಹ ಒಂದು ಬಿಗ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ ಅಂದ್ರೆ ಇವರ ಪ್ರೊಡಕ್ಷನ್ ಅಲ್ಲಿ. ನಿಜವಾಗ್ಲೂ ಆ ಸಿನಿಮಾಗಳು ಅಂದ್ರೆ ಇವರು ಯಾವ ಸಿನಿಮಾ ಮಾಡ್ತಾರೆ ಆ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ಇನ್ನು ಇರುಮುಡಿ ಸಿನಿಮಾದ ಪ್ರಮುಖ ವಿಶೇಷ ಏನಂದ್ರೆ
ಇದು ಕೇವಲ ಆಕ್ಷನ್ ಸಿನಿಮಾವಾಗಿ ಉಳಿದಿಲ್ಲ. ಇಲ್ಲಿ ತಂದೆ ಮಗಳ ಭಾವನೆ, ಕುಟುಂಬ ಮೇಲೆ ನಂಬಿಕೆ, ಬದಲಾವಣೆ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಕಥೆಯ ಪ್ರಮುಖ ಅಂಶಗಳಾಗಿವೆ ಅಂತ ಹೇಳ್ಬೋದು. ನಿರ್ದೇಶಕ ಶಿವ ನಿರ್ಮಾಣ ಅವರು ಸಿನಿಮಾದ ಕ್ಲೈಮ್ಯಾಕ್ಸ್ ಭಾಗ ಮತ್ತು ಕೊನೆಯ ಸುಮಾರು 40 ನಿಮಿಷಗಳು ವಿಶೇಷವಾಗಿ ಪರಿಣಾಮಕಾರಿಯಾಗಲಿದೆ ಅಂತ ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಆದ್ದರಿಂದ ಸಿನಿಮಾದ ಕಥೆಯನ್ನು ಮೊದಲೇ ಸಂಪೂರ್ಣವಾಗಿ ಹೇಳೋದಕ್ಕಿಂತ ಚಿತ್ರಮಂದಿರದಲ್ಲಿ ಅನುಭವಿಸೋದೇ ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಮಾಸ್ ಮಹಾರಾಜ ರವಿತೇಜ ಅವರ ಮಾಸ್ ಇಮೇಜ್ಗೆ ವಿಭಿನ್ನವಾದ ಸಿನಿಮಾ ನೋಡ್ಬೇಕು ಅನ್ನೋ ಆಸೆ ನಿಮಗಿದ್ರೆ ಇರುಮುಡಿ ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು. ಹಾಗೆ ತಂದೆ ಮಗಳ ಸಂಬಂಧವನ್ನು ಕೇಂದ್ರವಾಗಿಟ್ಟುಕೊಂಡು ಅಯ್ಯಪ್ಪ ದೀಕ್ಷೆಯ ಹಿನ್ನೆಲೆಯೊಂದಿಗೆ ಸಾಗುವ ಈ ಭಾವನಾತ್ಮಕ ಕಥೆಯ ಜೊತೆಗೆ ಥ್ರಿಲ್ಲರ್ ಅಂಶಗಳನ್ನು ಕೂಡ ಈ ಇರುಮುಡಿ ಸಿನಿಮಾ ಹೊಂದಿದೆ ಅಂತ ಹೇಳ್ಬೋದು. ಈ ಸಿನಿಮಾ ನಿಮಗೇನ್ ಅನ್ನಿಸ್ತು? ರವಿತೇಜ ಅವರ ಅಭಿನಯ ಹೇಗಿದೆ? ಕತೆ ಇಷ್ಟ ಆಯ್ತಾ? ಹಾಗೂ ತಂದೆ ಮಗಳ ಸಂಬಂಧದ ಬಗ್ಗೆ ನಿಮಗೇನ್ ಅನ್ನಿಸ್ತು? ಇರುಮುಡಿ ಸಿನಿಮಾ ಹಿಟ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಒಬ್ಬ ತಂದೆ ಆದವನು ತನ್ನ ಮಗಳ ಜೊತೆ ಯಾವ ರೀತಿ ಒಂದು ಪ್ರೀತಿ, ಹಾಗೆ ಮಗಳಾದವಳು ತಂದೆಗೆ ಯಾವ ರೀತಿ ಒಂದು ಪ್ರೀತಿ ತೋರಿಸ್ಬೇಕು ಅನ್ನೋರು. ಹಾಗೆ ಕೊನೆಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನೀವು ನಿಮಗೇನಾದ್ರೂ ಒಬ್ಳು ಮಗಳಿದ್ರೆ ಕರ್ಕೊಂಡು ನೀವು ಈ ಇರುಮುಡಿ ಸಿನಿಮಾ ನೋಡ್ಕೊಂಡ್ ಬನ್ನಿ. ಕೊನೆಗೆ ಬರ್ಬೇಕಾದ್ರೆ ಅಂದ್ರೆ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ನೀವು ಫುಲ್ ಏನೋ ಫೀಲಿಂಗ್ ಅಲ್ಲೇ ಬರ್ತೀರಿ. ಆ ಸಿನಿಮಾದಲ್ಲಿ ನೀವು ಒಂದು ಪಾತ್ರವಾಗಿ ಹೋಗಿರ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಎಲ್ರೂ ಈ ಇರುಮುಡಿ ಸಿನಿಮಾವನ್ನು ನೋಡಿ. ಹಾಗೆ ನಿಮಗೆ ಈ ಸಿನಿಮಾ ಇಷ್ಟ ಆದರೆ ಕೆಳಗಡೆ ಒಂದು ಕಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾ, ಎಲ್ಲ ನಮ್ಮ ಭಾರತೀಯ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಹಾಗೆ ಈ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಮಾಸ್ ಮಹಾರಾಜ್, ಜೈ ಕರ್ನಾಟಕ. ಧನ್ಯವಾದಗಳು.